ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಕಾಲೇಜಲ್ಲಿ EDPD ಡೇ ಇದೆ. ನೋಡೋಣ, ಊಟ ಮಾಡೋಣ, ಎಂಜಾಯ್ ಮಾಡೋಣ. ಬನ್ನಿ, ವಿಡಿಯೋಗಳು ಅಂದರೆ ಎಲ್ಲ ಸ್ಟಾಲ್ಗಳನ್ನ ತೋರಿಸ್ತೀನಿ ನಿಮಗೋಸ್ಕರ. ಬನ್ನಿ. ಆದರೆ ಬೇಜಾರು ಮಾಡ್ಕೊಂಬೇಡ್ರಿ, ಊಟ ತಿನ್ನೋಕ್ಕಾಗಲ್ಲ ನಿಮ್ಮ ಕೈಲಿ, ಏನೂ ತಿನ್ನೋಕ್ಕಾಗಲ್ಲ, ಅದೊಂದು ಬೇಜಾರು ಮಾಡ್ಕೊಂಬೇಡ್ರಿ. ಬಾಯ್. ಏನು ದೋಸೆ ಇದ್ದೇವೆ? ಸೆಟ್ ದೋಸೆ, ಮಸಾಲೆ ದೋಸೆ ಎರಡಿದೆ. ಅಷ್ಟೇನಾ? ಎಸ್. ಪ್ಲೇನ್ ದೋಸೆ ಕೂಡ. ಪ್ಲೇನ್ ದೋಸೆ ಪ್ಲೇನ್ ದೋಸೆನೇ ಇದೆ ಕಣ. ಆಲ್ ಇನ್ ಒನ್. ಮ್ಯಾಮ್, ನಿಮಗೆ ಯಾವ ಥರ ಅನಿಸ್ತು ಮ್ಯಾಮ್ ಈ ದೋಸೆ, ಮಸಾಲೆ ದೋಸೆ? ದೋಸೆ ತುಂಬ ಟೇಸ್ಟಿಯಾಗಿದೆ. ನ್ಯಾಚುರಲ್ ಆಗಿ ಸ್ಟವ್, ಗ್ಯಾಸ್ ಸ್ಟವ್ ಅಲ್ಲದೆ ಒಲೆಯಲ್ಲಿ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿದೆ ಮತ್ತು ಚೀಪಾಗಿದೆ. ಚೀಪಾಗಿದೆ. ನಮ್ಮ ಕ್ಲಾಸಲ್ಲಿ ನಮ್ಮ ಸ್ಟೂಡೆಂಟ್ ಮಾಡಿರೋದು ಯಾವುದು ದೋಸೆ ಸ್ಟಾಲು. ಸೊ ನಮ್ಮ ಮ್ಯಾಮ್ ತಿಂದಿದ್ದಾರೆ, ಅವ್ರ ರಿವ್ಯೂ ಕೇಳೋಣ ಬನ್ನಿ. ಮ್ಯಾಮ್, ದೋಸೆ ಹೇಗೆ ಅನ್ನಿಸ್ತು ಮ್ಯಾಮ್? ದೋಸೆ ತುಂಬ ಚೆನ್ನಾಗಿದೆ. ಒಂದು ದೋಸೆ ಟೇಸ್ಟ್ಗೆ ಅಂತ ಮಾಡಿದೆ, ಬಟ್ ಅದು ಹೊಟ್ಟೆ ತುಂಬಲಿಲ್ಲ. ಎರಡನೇ ದೋಸೆ ಆರ್ಡ್ರ್ ಮಾಡಿದೆ. ಟೇಸ್ಟ್ ಚೆನ್ನಾಗಿರೋದಕ್ಕೆ, ಹೋಮ್ಲಿ ಫುಡ್ ಆಗಿರೋದಕ್ಕೆ ಎಷ್ಟು ದೋಸೆ ತಿಂದ್ರೂ ಸಮಾಧಾನವಾಗಿದೆ. ಅದೇ ಹೋಟೆಲಲ್ಲಾದರೆ ಒಂದು ದೋಸೆ ತಿಂದಿದ ತಕ್ಷಣ ಗ್ಯಾಸ್ ಫಾರ್ಮ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ 3 ತಿಂದ್ರೂ ಏನೂ ಆ ಥರ ಆಗಿಲ್ಲ. ಅಂದರೆ ಯು ವಿಲ್ ಗೋ ವಿತ್ ಹೋಮ್ಲಿ ಫುಡ್. ಜೊತೆಗೆ ಇದು ಒಲೆಯಲ್ಲಿ ಮಾಡಿರೋದ್ರಿಂದ ಇದು ಟೇಸ್ಟ್ ಇನ್ನೂ ಜಾಸ್ತಿ ಆಗಿದೆ. ಆ್ಯಂಡ್ ಐ ವಿಲ್ ಥ್ಯಾಂಕ್ಫುಲ್ ಟು ಜಗದೀಶ್ ಮಾಮ್ಸ್ ಫಾರ್ ಪ್ರಿಪೇರಿಂಗ್ ದಿಸ್ ಆಲ್ ಕೈಂಡ್ ಆಫ್ ದ ಇಂಗ್ರೀಡಿಯೆಂಟ್ಸ್. ವಿಶ್ ಯು ಗುಡ್ ಲಕ್ ಗೈಸ್. ಥ್ಯಾಂಕ್ ಯು ಜಗದೀಶ್ ಆ್ಯಂಡ್ ಎಲ್ಲ ಗ್ಯಾದರ್ ಆಗ್ಬಿಟ್ರೆ ಒಂದಾಗಿದ್ದ ನಿಮ್ಮ ಟೀಮು. ಕಮ್ಮಿ ಬಂದರೂ ಬರ್ಕೊಡ್ಬೇಕು. ಹಾಂ, ರೆಡಿ. ನಮ್ಮ ಭಟ್ರು, ಇಬ್ಬರು ಭಟ್ಟಂದಿರು. ನಮ್ಮ ಕ್ಲಾಸ್ಮೇಟ್ಸ್ ಗೈಸ್, ಇವರು ಫಸ್ಟ್ ಟೈಮ್ ಇಟ್ಟಿರೋದು ಈ ಸೆಕೆಂಡ್ ಇಯರ್ಗೆ. ಸೊ ಇವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳ್ಬಿಡೋಣ. ಸೊ ಫಸ್ಟ್ ಟೈಮ್ ಎಲ್ಲ ನೀನು ಇರ್ತಿರೋದು, ಹೇಗಿದೆ ನೀನು ಎಕ್ಸ್ಪೀರಿಯನ್ಸ್ ಹೇಳ್ಬಿಡು. ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕಂತ ಬಂದರೆ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದ್ರಿಂದ ಎಂಜಾಯ್ಮೆಂಟ್ಸ್ ಇರುತ್ತೆ. ಫುಡ್ಡು ಹೋಟೆಲಲ್ವ ಮಾಡಿರೋದು, ಹಂಗಾಗಿ ಸ್ವಲ್ಪ ಖುಷಿಯಾಗಿದೆ. ತುಂಬ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಇವರು ಪ್ರಾಫಿಟ್ ಕನ್ಫರ್ಮ್ ಆಗಿ ಏನು ಮಾಡೇ ಮಾಡ್ತಾರೆ. ಈ ಪ್ರಾಫಿಟ್ ನೋಡಿಬಿಟ್ಟು ಅಂಬಾನಿಗೆ ಅಪೋಸಿಟ್ ನಿಂತ್ಕೊಂಡ್ಬಿಡ್ತಾರೆ, ಹೋಟೆಲ್ ಅಪೋಸಿಟ್ಗೆ. ಡೆಫಿನೆಟಾಗಿ ನಮ್ಮ ಹುಡುಗರು ಯಾವತ್ತೋ ಒಂದು ದಿನ ಹೈ ಲೆವೆಲ್ ನಾನು ಕನ್ಫರ್ಮ್ ಆಗಿ ನೋಡ್ತೀನಿ. ನೀನು ನಾನು ಹಾಕ್ತೀನಿ ಅಂತ ಕೇಳಕ್ಕೆ ಹೋಗ್ಬಿಡಿ. ನಾನು ಹಾಯ್ ಫ್ರೆಂಡ್ಸ್. ಹಾಯ್ ಹಲೋ ಹಲೋ ಹಲೋ. ಏನು ಸ್ಪೆಷಲ್ ನಿಮ್ಮ ಅಂಗಡಿಯಲ್ಲಿ ಹೇಳ್ರಿ? ಬಜ್ಜಿ ರೆಡಿ ಇದೆಯಾ? ರೆಡಿ ಇಲ್ಲ. ಇಲ್ಲ, 10 ನಿಮಿಷ ಹಿಡಿಯುತ್ತೆ ರೆಡಿ ಆಗೋಕ್ಕೆ. ಆಮೇಲೆ ಬರ್ತೀನಿ. ಹಲೋ ಗಾಯ್ಸ್, ರೆಡಿನಾ? ರೆಡಿ. ಏನು ರೆಡಿ? ಏನು ಮಾಡ್ತಾರೆ ಸ್ಪೆಷಲ್ ಇಲ್ಲಿ? ಏನು ಸ್ಪೆಷಲ್ಲು? ಅಲ್ಲ, ನೀವು ಹೇಳ್ಬೇಕು. ಗೈಸ್, ನಮ್ಮ ಅವರಲ್ಲಿ ಇವತ್ತು ಗೋಬಿ ಇಟ್ಟಿದ್ದಾರೆ. ಸೊ ಕೆಲವರು ತಿಂತಿದ್ದಾರೆ, ಅವ್ರದ್ದು ರಿವ್ಯೂ ಕೇಳೋಣ ಬನ್ನಿ ಬೇಗ. ಫಸ್ಟ್ ಇಯರ್ಸ್ ಅಂದರೆ ಇವರೇ. ಗೈಸ್, ನಮ್ಮ ಮ್ಯಾಮ್ ತಿಂತಿದ್ದಾರೆ, ಅವ್ರ ರಿವ್ಯೂ ಕೇಳೋಣ. ಗೋಬಿ ಅವ್ರದ್ದು ಫಸ್ಟ್ ಇಯರ್ಸ್ ಮಾಡಿರೋರು. ಮ್ಯಾಮ್, ಟೇಸ್ಟ್ ಹೆಂಗಿತ್ತು ಮ್ಯಾಮ್? ಟೇಸ್ಟ್ ಚೆನ್ನಾಗಿದೆ, ಸ್ವಲ್ಪ ಕ್ರಿಸ್ಪಿ ಆಗಿರಬೇಕಾಗಿದೆ. ಸೊ ಇದಕ್ಕೆ ನೀವು ಕೊಡೋ ರೇಟಿಂಗ್ ಎಷ್ಟು ಮ್ಯಾಮ್? 5ಗೆ 3 ಔಟ್ ಆಫ್ 5ಗೆ ಮ್ಯಾಮ್ಗೆ ರಿವ್ಯೂ ಕೊಟ್ಟಿದ್ದಾರೆ. ಗೋಬಿ ಸ್ಟಾಲ್ ಫಸ್ಟ್ ಇಯರ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನೆಕ್ಸ್ಟು ಸ್ಟಾಲ್ಗೆ ಹೋಗೋಣ ಬನ್ನಿ. ಇನ್ನೊಂದು ಸ್ಟಾಲ್ಗೆ ಇವರು ಫೈನೈಟ್ಸ್ BBA ಅಂತ ಇವರು ಇಟ್ಟಿರೋದು ಸ್ಟಾಲ್ ಬಂದುಬಿಟ್ಟು ಮಾಮೋಸ್. ಕೆಲವರು ತಿಂತಿದ್ದಾರೆ, ಅವ್ರ ರಿವ್ಯೂ ಕೇಳೋಣ ಬರ್ರಿ. ಆಫ್ಟರ್ 5 ಮಿನಿಟ್ಸ್ ಆದಮೇಲೆ ಮಾಮೋಸ್ ತಿನ್ನೋ ರಿವ್ಯೂವರ್ಸ್ ಸಿಕ್ಕಿದ್ರೆ ಅವ್ರು ಕೇಳೋಣ ಹೇಗಿದೆ ಅಂತ. ಚೆನ್ನಾಗಿದೆ. ನಿಮಗೆ ಇದು ಎಷ್ಟು ರೇಟಿಂಗ್ ಕೊಡ್ತೀರಾ? 5ಗೆ ರೇಟಿಂಗ್ ಎಷ್ಟು? 5ಕ್ಕೆ 3. ಔಟ್ ಆಫ್ 5ಗೆ 3 ರೇಟಿಂಗ್ ಕೊಟ್ಟಿದ್ದಾರೆ. ಮಾಮೂಸ್ ಎಲ್ಲರೂ 3ನೇ ಕೊಡ್ತೀರಾ ಎಲ್ಲದಕ್ಕೂ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಬರ್ರಿ.
ನೆಕ್ಸ್ಟ್ ಸ್ಟಾಲ್ ಬಂದಿದ್ದೀರಿ. ಈ ಸ್ಟಾಲ್ ಹೆಸರು ಬಂದ್ಬಿಟ್ಟು ಪಾನಿಪುರಿ ಸ್ಟಾಲು. ಇದು ಫೈನಲ್ ಇಯರ್ಸ್ ಅವ್ರು ಇಟ್ಟಿದ್ದಾರೆ, ಅದು BCom. ಸೊ ಇವ್ರು ಪಾನಿಪುರಿ ಹೇಗೆ ಸರ್ವ್ ಮಾಡ್ತಿದ್ದಾರೆ ಅಂತ ನಾವು ರಿವ್ಯೂ ಕೇಳೋಣ. ಹಂಗೆ ಟೇಸ್ಟ್ ಎಷ್ಟಿದೆ, 5ಗೆ ಎಷ್ಟು ರೇಟಿಂಗ್ ಕೊಡ್ತಿದ್ದಾರೆ ಅಂತ ಅದನ್ನು ಕೇಳ್ಬಿಡೋಣ. ಸೊ ಜೂಮ್ ಹಾಕಿ. ಇವರೆಲ್ಲ ಫೈನಲ್ ಇಯರ್ಸು, ನಮಗೆಲ್ಲ ಸೀನಿಯರ್ಸ್, ಅಕ್ಕಗಳಿದ್ದಂಗೆ ಇವರೆಲ್ಲ. ಐ ಮೀನ್ ಅಕ್ಕಂದಿರಿದ್ದಂಗೆ. ಸೊ ಇವ್ರನ್ನ ಕೇಳ್ಬಿಡೋಣ ಪಕ್ಕ. ಸೊ ಪಾನಿಪುರಿ ತಿಂತಿದ್ದೀರಲ್ಲ, ನಿಮ್ಮ ರಿವ್ಯೂ ಹೇಳಿ. ಇವ್ರನ್ನ ಕೇಳೋಣ. ಹುಡುಗರು ಕೇಳಿದ್ರೆ ನಾಚಿಕೆ ಬಿದ್ಬಿಟ್ರು. ಸೊ ತುಂಬಾ ಚೆನ್ನಾಗಿದೆ, ತಿನ್ ಟ್ರೈ ಮಾಡಿ. 5ಗೆ ನಿಮಗೆ ರೇಟಿಂಗ್ ಎಷ್ಟು? 5ಗೆ 4. ಸೊ ಒಳ್ಳೆ ರೇಟಿಂಗ್ ಬಂದಿದೆ ಗೈಸ್ ಇದಕ್ಕೆ. ವೆಲ್ಕಮ್ ಗೈಸ್. ಆ್ಯಕ್ಚುಲಿ ಇದು ಇನ್ನೊಂದು ಸ್ಟಾಲು. ಈ ಸ್ಟಾಲು ಐಸ್ ಕ್ರೀಮು. ಸೊ ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಐಸ್ ಕ್ರೀಮ್ಸ್ ಇದ್ದಾವೆ ಅಂದ್ಬಿಟ್ಟು ಓನರ್ನೇ ಕೇಳೋಣ. ಇವರೇ ಓನರ್ ಅಂತೆ. ಜಗಳಾಗ್ತಿದೆ ಓನರ್ ಸೇರಿ. ಇನ್ನೊಂದು ಸ್ಟಾಲ್ಗೆ ವೆಲ್ಕಮ್. ಈ ಸ್ಟಾಲಲ್ಲಿ ಬೇಕರಿ ಐಟಮ್ಸ್ ಏನೇನಿದಾವೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಸೊ ಕೇಳೋಣ ಒಬ್ಬೊಬ್ಬ ರಿವ್ಯೂ ಹೇಗಿದೆ ಅಂತ. ಸೊ ಏನಕ್ಕ ಇದು? ಯಾವುದೇ ಕಾರಣಕ್ಕೆ ಯಾರು ನಾಚಿಕೆ ಬೀಳಕ್ ಹೋಗ್ಬಿಡಿ, ಏನು ಆಗಲ್ಲ, ಮಾತಾಡಿ. ಕಚೋರಿ ಸಮೋಸ ಜಿಲೇಬಿ ಎಲ್ಲ ಒಂದೇನಾ? ಸೊ ಯಾರು ತಿಂತಿದೆ ಅವ್ರ ರಿವ್ಯೂಗಳು ಕೇಳೋಣ ಬರ್ರಿ ಗಾಯ್ಸ್. ಸೊ ಯಾರು ತಿಂದಿಲ್ಲ? ಸರ್ ತಿರ್ಗ್ಸಾ ಇಲ್ಲಿ ಪುಲಿಯೋರ ರಾಜ. ತೆಗಿ. GFGC ಕಾಲೇಜಿಂದ ಇವತ್ತು EDP ನಡೆಸ್ತವ್ರೆ. ನಮ್ಮ ಕಾಲೇಜಲ್ಲಿ BB ಕಡೆಯಿಂದ ಜ್ಯೂಸು. ಯಾವ ಜ್ಯೂಸು? ಲೆಮನ್ ಜ್ಯೂಸು, ಸೋಡಾ ಜ್ಯೂಸು, ವಾಟರ್ ಮಿಲನ್ನು, ಸೋಡಾ, ಬಿಯರು, ಸ್ಪ್ರೈಟು, ಕಿಂಗ್ ಫಿಶರ್ ಹತ್ತು ಕಡೆ ಐತೆ. ಬ್ಲಾಕಲ್ಲಿ ಪಾಪ್ಕಾರ್ನು, ಚಾಕ್ಲೇಟ್ ಇದೆ. ಜೀವನದಲ್ಲಿ ಉತ್ತರ ಆಗಲ್ಲ. ಕೇಕ್ ಬೇಕಾ? ಫ್ರೀ. ಯಾರು ಬಂದ್ರು ಫ್ರೀ ಅಂತೆ. ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ಇಲ್ಲ 5 ರೂಪಾಯಿ ಡಿಸ್ಕೌಂಟ್ ಕೊಡಿಸ್ತೀವಿ. 5 ರೂಪಾಯಿ ಅಷ್ಟೇ, 5% ಇಲ್ಲ. ಅವ್ರು ಏನಕ್ಕಂದ್ರೆ ಅಸಾಗೇನಾ? ಇದು ಬಲೂನ್ ಹೊಡಿಯೋ ಗೇಮ್ ಅಂತೆ. ಈ ಬಲೂನಲ್ಲಿ ಯಾವುದೋ ಒಂದು ಬಲೂನಲ್ಲಿ ಫ್ರೀ DJ ಟಿಕೆಟ್ಸ್ ಐತೆ. ಯಾರು ಹೊಡಿತಾರೋ ಅವ್ರಿಗೆ ಫ್ರೀ DJ ಟಿಕೆಟ್ ಅಲ್ಲಿ ಸಿಗುತ್ತೆ. ಒಬ್ಬ ಪರ್ಸನ್ಗೆ ಬಂದು 30 ರೂಪೀಸ್, ಇಬ್ಬರು ಬಂದು 50 ರೂಪೀಸ್. ಅಂದರೆ ಡಿಸ್ಕೌಂಟಲ್ಲಿ ಇದೆ. ನೋಡ್ಕೊಂಡು ಬಂದು ಎಂಜಾಯ್ ಮಾಡಿ. ನೆಕ್ಸ್ಟ್ ಜಾಕ್ ಹೋಗೋಣ. ಬಾಯ್ ಫ್ರೆಂಡ್ಸ್. ಇವಾಗ ನಮ್ಮ ಫಸ್ಟ್ ಇಯರ್ ಸಿಕ್ಕವ್ರೆ. ಇದೇ ಫಸ್ಟ್ ವರ್ಷ ಅವ್ರು ನಮ್ಮ ಕಾಲೇಜಲ್ಲಿ ಇರೋದು. ನಮ್ಮ ಕಾಲೇಜ್ಗೆ ಮತ್ತು EDP ಯಾವ ಥರ ಅನಿಸ್ತಂತ ಅವ್ರನ್ನೇ ಕೇಳೋಣ. ಯಾವ ಥರ ಅನಿಸ್ತಪ್ಪ ನಿಮ್ಗೆ? ಫಸ್ಟ್ ಟೈಮ್ ಈ ಕಾಲೇಜ್ಗೆ ಬಂದಿದ್ಯಾ, EDP ನೋಡ್ತಿದ್ಯಾ, ಕಾಲೇಜ್ ನೋಡ್ತಿದ್ಯಾ, ಯಾವ ಥರ ಅನಿಸ್ತು ನಿಮ್ಗೆ? ನನಗೆ ತುಂಬ ಖುಷಿ ಆಗ್ತಾಯಿದೆ. ಈ ಥರ ಮಾಡ್ತಾರಂತ ನಮಗೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ನಾವು ಸೆಕೆಂಡ್ ಇಯರಿಂದ ಪಾರ್ಟಿಸಿಪೇಟ್ ಮಾಡಿದ್ರೆ ಎಂಜಾಯ್ ಮಾಡಬೇಕು. ಇವಾಗಲೂ ಎಂಜಾಯ್ ಮಾಡ್ತೀವಿ. ಸರಿ, ಓಕೆ. ಬಾ, ಬೇರೆ ನಾವು ಉಳ್ಕೋಣ. ಎಲ್ಲರೂ ಸಿಗ್ತಾರೆ ನಮ್ಗೆ. ವೆಲ್ಕಮ್ ಗಾಯ್ಸ್ ಇನ್ನೊಂದು ಸ್ಟಾಲ್ಗೆ. ಈ ಸ್ಟಾಲ್ ಹೆಸರು ಬಂದು ಬಾಗೂರು ಐಸ್ ಕ್ರೀಮ್ ತಿನ್ನೋ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸ್ ಕ್ರೀಮ್ ಇದೆ. ಆ ಐಸ್ ಕ್ರೀಮ್ ಬೇರೆ, ಈ ಐಸ್ ಕ್ರೀಮ್ ಬೇರೆ. ಸೊ ಇದೇ ಸಪ್ರೇಟ್, ಅದೇ ಸಪ್ರೇಟ್. ಇದರಲ್ಲಿ ಒಂದು 6 ಟೈಪು ಚಾಕ್ಲೇಟ್ ಫ್ಲೇವರ್, ಐ ಮೀನ್ ಐಸ್ ಕ್ರೀಮ್ ಫ್ಲೇವರ್ಗಳಿದ್ದಾವೆ. ಅವೆಲ್ಲ ಬಂದು 30 ರೂಪಾಯಿನೇ. ಅಲ್ಲಿ ಕೇಳಿಲ್ಲ ಕಾಸ್ಟ್. ಇಲ್ಲಿ ಯಾವ್ಯಾವ ಇದಾವೆ ಅಂದರೆ ಬಟರ್ ಸ್ಕಾಚು 30 ರೂಪಾಯಿ, ಚಾಕೊಲೇಟು, ವೆನಿಲಾ, ಸ್ಟ್ರಾಬೆರಿ, ಮ್ಯಾಂಗೋ, ಪಿಸ್ತಾ ಇವೆಲ್ಲ 30 ರೂಪಾಯಿ ಇದೆ. ಎನಿ ಫ್ಲೇವರ್ ಅಂದರೆ ಮೂರು ಫ್ಲೇವರ್ ಮಿಕ್ಸ್ ಮಾಡ್ಕೊಂಡು ಕೊಡ್ತಾರೆ. ಅದು 80 ರೂಪಾಯಿ ಇದೆ. ಅದೇ ಥರ ಇನ್ನೊಂದು ಮಿಕ್ಸ್ ಆಫ್ ಜಸ್ಟ್ 2 ಫ್ಲೇವರು, ಅದು ಬಂದು 50 ರೂಪಾಯಿ ಇದೆ ಸ್ಪೆಷಲ್. ಸೊ ಇದು ಸ್ಪೆಷಲ್ ಆಫರ್ ಈ ಸ್ಟಾಲಲ್ಲಿ ಅಷ್ಟೇ ಗೈಸ್. ಆಗಲೇ ಬೇಕ್ರಿ ಐಟಮ್ಸ್ ಅಂದ್ಬಿಟ್ಟು ಒಂದು ಸ್ಟಾಲ್ ತೋರಿಸ್ನಲ್ಲ, ಅಲ್ಲಿ ಆ್ಯಕ್ಚುಲಿ ಜ್ಯೂಸ್ ಐಟಮ್ಸ್ ಇತ್ತು. ಆ ಜ್ಯೂಸ್ ಐಟಮ್ಸು ಯಾರು ಟೇಸ್ಟ್ ಮಾಡಿಲ್ಲ, ಅಂದರೆ ಕೊಡ್ದವ್ರೆ ಬಟ್ ಅವ್ರು ಯಾರು ಸಿಗಲಿಲ್ಲ. ಸೊ ನಮ್ಮ ಹುಡುಗನ ಇವಾಗ ಹೋಗೋನೆ, ಅದನ್ನ ತೊಗೊಂಡು ಅದು ಬೈ ಮಾಡ್ತಾವನೆ. ಬೈ ಮಾಡಾಮೇಲೆ ಅದು ಟೇಸ್ಟ್ ಹೆಂಗಿರುತ್ತೆ ಅಂತ ಕೇಳೋಣ. ಅಲ್ಲಿ ನಮ್ಮ ಹುಡುಗ ಹೋಗಿದ್ದೇನೆ ಆಲ್ರೆಡಿ ತೊಗೊಳಕ್ಕೆ. ಬೇಕ್ರಿ ಐಟಮಲ್ಲಿ ಕಚೋರಿ ನಮ್ಮ ಸೀನಿಯರ್ ತಿಂತಿದ್ದಾರೆ. ಅವರು ರಿವ್ಯೂ ಕೇಳ್ಬಿಡೋಣ. ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ. ರೇಟು ಅಂದರೆ 5ಕ್ಕೆ ಎಷ್ಟು ಕೊಡ್ತೀವಿ ರೇಟ್? 5 ರೇಟ್ ಜಾಸ್ತಿ ಆಯಿತು. ರೇಟ್ ಅಲ್ಲ, ನಾನು ರೇಟಿಂಗ್ ಹೇಳ್ತಾ ಇರೋದು. ರೇಟ್ ಜಾಸ್ತಿ ಇರುತ್ತೆ, ರೇಟಿಂಗ್ ಗೊತ್ತಿಲ್ಲ. ರೇಟ್ ಎಷ್ಟು? 9 10ಗೆ 9 ಅಂತಿದ್ದೀರಾ? ಅದಲ್ಲ, ಇದು ರೇಟ್ ಎಷ್ಟು?
ಲೆಮನ್ ಜ್ಯೂಸ್ ಈ ಲೆಮನ್ ಜ್ಯೂಸ್ ರಿವ್ಯೂ ಕೇಳ್ತೀವಿ ಹೆಂಗೈತಾ ಸಖತ್ತಾಗೈತೆ. ನೀವು ಕುಡೀರಿ, ಜ್ಯೂಸ್ ಕುಡೀರಿ, ಎಂಜಾಯ್ ಮಾಡಿರಿ. ರೇಟ್ ಎಷ್ಟು? ರೇಟು 5ಕ್ಕೆ 5. ರೇಟು 40 ರೂಪಾಯಿ ಸ್ಯಾಟಿಸ್ಫ್ಯಾಕ್ಷನ್. 40 ರೂಪಾಯಿ ಸ್ಯಾಟಿಸ್ಫ್ಯಾಕ್ಷನ್. ನಾವು ಎಲ್ಲಿ ಕೇಳ್ತೀವಿ ಅಂದ್ಬಿಟ್ಟು ಆಗಲೇ ಬಾಯಿ ಹಾಕ್ಬಿಟ್ಟವನೆ. ಇಂಥ ನನ್ನ ಮಕ್ಕಳು ಫ್ರೆಂಡ್ಸ್ ಇರಬಾರ್ದ ಗಾಯ್ಸ್ ನೀವು ನಮ್ಮ ಹತ್ರ. ಗಾಯ್ಸ್ ಆಗಲೇ ದೋಸೆ ಸ್ಟಾಲ್ಗೆ ಬಂದಿದ್ರಲ್ಲ ಅವ್ರದ್ದು ನಮ್ಮ ಸ್ಟೂಡೆಂಟ್ಸ್ ಆಗಲೇ ಹೇಳಿದೆ. ಬಟ್ ಅಲ್ಲಿ ಟೀಚರ್ಸ್ ಯಾರು ಕಾಣಿಸಿಲ್ಲ. ಅಂದರೆ ಒಬ್ಬರು ಟೀಚರ್ಸ್ ಕಾಣಿಸಿರೋ ರಿವ್ಯೂ ತೊಗೊಂಡಿದ್ರಿ. ಇವಾಗ ಫುಲ್ಲು ಎಲ್ಲ ಟೀಚರ್ಸ್ ಇಲ್ಲೇ ಇದ್ದಾರೆ. ಒಬ್ಬೊಬ್ರು ರಿವ್ಯೂ ಒಂಥರ ಕೇಳ್ಬಿಡೋಣ. ನೋಡಿ ನಮ್ಮ ಟೀಚರ್ಸೇ ಇವರೆಲ್ಲ ಗಾಯ್ಸ್. ಮ್ಯಾಮ್ ದೋಸೆ ಹೇಗಿದೆ ಮ್ಯಾಮ್? ಚೆನ್ನಾಗಿದೆ ಮ್ಯಾಮ್ ಟೇಸ್ಟಿ ಆಗಿದೆ. ಸಾಫ್ಟಾಗಿ ಟೇಸ್ಟಿ ಆಗಿದೆ. ಸೊ ರೇಟು ಮ್ಯಾಮ್ ಅದ್ರ ರೇಟ್ ಎಷ್ಟು ಮ್ಯಾಮ್? ಇಟ್ಸ್ ಅವೈಲಬಲ್ ರೇಟ್ ಇದೆ. ಚೆನ್ನಾಗಿದೆ. ಅಮ್ಮ ಮಾಡಿದ ಥರನೇ ಮೃದುವಾಗಿದೆ ದೋಸೆ, ಚೆನ್ನಾಗಿದೆ. ಚೆನ್ನಾಗಿದೆ ಮ್ಯಾಮ್. ಮ್ಯಾಮ್ ಹೆಂಗಿದೆ ಮ್ಯಾಮ್ ದೋಸೆ? ತುಂಬಾ ಚೆನ್ನಾಗಿದೆಪ್ಪ, ಚೆನ್ನಾಗಿದೆ ಟೇಸ್ಟು, ನ್ಯಾಚುರಲ್ ಆಗಿದೆ. ನಮಗೆ ಇಷ್ಟ ಆಗಿರೋ ಮ್ಯಾಮು ಏನದು MPA ಮ್ಯಾಮು ಫಸ್ಟ್ ಟೈಮ್ ಅಲ್ಲಿ ತಗೊಂಡಿರೋದು. ಅವ್ರು ರಿವ್ಯೂ ತಗೊಂಡ್ಬಿಡೋಣ. ಹೇಳಿ ಮ್ಯಾಮ್ ದೋಸೆ ಹೆಂಗಿದೆ? ದೋಸೆ ತರನೇ ಇದೆ. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ತುಂಬಾ ಚೆನ್ನಾಗಿದೆ. ಹೇಮಂತ್ ಅಂಡ್ ಟೀಮ್ ಒಳ್ಳೆ ಎಫರ್ಟು, ಯುನೀಕ್ ಆಗಿದೆ. ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಆಗಿದೆ, ಟೇಸ್ಟು ಸೂಪರ್ ಆಗಿದೆ. ಆಲ್ ದಿ ಬೆಸ್ಟ್ ಗೈಸ್. ಆಗೋಯ್ತಲ್ಲ. ಇನ್ನು ಇದ್ದಾರೆ, ಹಿಂದೆ ಇದ್ದಾರೆ. ಮ್ಯಾಮ್ ದೋಸೆ ತಿಂದ್ರಲ್ಲ, ರೇಟಿಂಗ್ ಬೇಕು ಮ್ಯಾಮ್. ಐ ಮೀನ್ ರಿವ್ಯೂ. ಚೆನ್ನಾಗಿದೆ. ಚಟ್ನಿನೂ ಸೂಪರ್ ಆಗಿದೆ. ಚಟ್ನಿ ಸೂಪರ್ ಕಣೋ. ದೋಸೆ ತುಂಬಾ ಚೆನ್ನಾಗಿದೆ. ಎಷ್ಟು ಮ್ಯಾಮ್ ಅದು ರೇಟು? 20 rupees. 20 rupees. ಆಚೆ ಎಲ್ಲ 30 ಇದೆ, ಬೇರೆ ಎಲ್ಲ ಗೊತ್ತಿಲ್ಲ. ಇದು ಒಂದು ದಿವಸ ಮಾತ್ರ, ಪ್ರತಿದಿನ ಇರಲ್ಲ. ಮ್ಯಾಮ್ ದೋಸೆ ತಿಂದ್ರಲ್ಲ ರಿವ್ಯೂ? ಚೆನ್ನಾಗಿದೆಯಪ್ಪ. ಸೊ ನೋಡಿದ್ರಲ್ಲ ಗಾಯ್ಸ್ ನಮ್ದು ದೋಸೆ ಸ್ಟಾಲ್ ರಿವ್ಯೂ. ಇದೆಲ್ಲ ನಮ್ಮ ಕ್ಲಾಸ್ಮೇಟ್ ಇಟ್ಟಿರೋ ದೋಸೆ ಗಾಯ್ಸ್ ಅಷ್ಟೇ. ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಣ ಬನ್ನಿ. ಆ ಥರದಲ್ಲಿ ನಮ್ಮ ಕ್ಲಾಸಲ್ಲಿರೋ ಹುಡುಗರನ್ನೇ ಮಾಡ್ತೋಗ್ಬಿಟ್ಟಿದ್ದೀನಿ ಗಾಯ್ಸ್. ಅವ್ರು ರಿವ್ಯೂ ಕೇಳಿಲ್ಲ ಅಂದ್ರೆ ಹೆಂಗೆ ಹೇಳಿ? ವಿಡಿಯೋದಲ್ಲಿ ಹುಡುಗರೇ ಚಂದ ಅಂತಾರೆ. ಅವ್ರು ರಿವ್ಯೂ ಬೇಕು ಫಸ್ಟ್ ಆಫ್ ಆಲ್. ಸೊ ಮಾಡ್ತೋಗ್ಬಿಟ್ಟೆ ಬ್ರೋ. ನೋಡಿ ಏನಾಗಲ್ಲ. ದೋಸೆ ಹೆಂಗಿದೆ ಅದು ರಿವ್ಯೂ ಮಾತ್ರ ಕೊಡಿ, ಪರವಾಗಿಲ್ಲ. ಜೋರಾಗಿ ಗಾಯ್ಸ್ ಇನ್ನೊಂದು ಸ್ಟಾಲ್ಗೆ ಬಂದಿದ್ದೀರಿ. ಈ ಸ್ಟಾಲಲ್ಲಿ ರಾಗಿ ಶಾವಿಗೆ ಮತ್ತು ಅಕ್ಕಿ ಶಾವಿಗೆ ಮಾಡಿದ್ದಾರೆ. ನಮ್ಮ ಟೀಚರ್ಸ್ ತಿಂತಿದ್ದಾರೆ. ಅವ್ರ ರಿವ್ಯೂ ಹೆಂಗಿದೆ ಅಂತ ಕೇಳೋಣ. ಸರ್ ರಾಗಿ ಶಾವಿಗೆ ಸರ್ ತಿಂತಾ ಇರೋದು ಸರ್. ರಿವ್ಯೂ ಬೇಕು. ಚೆನ್ನಾಗಿದೆ ಸರ್. ನಿಮ್ಮ ರೇಟಿಂಗು ಔಟ್ ಆಫ್ 4. ಔಟ್ ಆಫ್ 5ಗೆ 4 ಕೊಟ್ಟಿದ್ದೀನಿ. ನಮ್ಮಲ್ಲಿರೋ HOD ಸರ್ ಅವ್ರ ರೇಟಿಂಗ್ ಕೇಳೋಣ ಸರ್. ನೋಡೋ, ಇದು ದೇಸಿ ಸಂಸ್ಕೃತಿ ಶಾವಿಗೆ, ರಾಗಿದು ಮತ್ತು ಅಕ್ಕಿದು ಎರಡೂ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಮನೆಯಲ್ಲೆಲ್ಲ ಇದೆಲ್ಲ ಮಾಡ್ತಾ ಇಲ್ಲ ಜನಗಳು. ಇಲ್ಲಿದೆ, ಸೌಲಭ್ಯ ಪಡ್ಕೊಳ್ಳಿ. 10ಕ್ಕೆ ನಾನು 9 ರೇಟ್ ಕೊಡ್ತಾ ಇದ್ದೀನಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಗಾಯ್ಸ್ ನಮ್ಮ ಟೀಚರ್ ಕೊಟ್ಟಿರೋ ರೇಟಿಂಗ್ಸು. ನೋಡಿದ್ರಲ್ಲ, ಈ ಥರ ಫುಡ್ ಎಲ್ಲೂ ಸಿಗಲ್ಲ. ಓನ್ಲಿ ನಮ್ಮ ಕಾಲೇಜಲ್ಲಿ ಮಾತ್ರ ಗಾಯ್ಸ್. ಇದು ಸ್ಟಾಲ್ ಅಲ್ಲ, ಇದು ಕ್ರೇಜಿ DJ ಬಾಯ್ಸ್. ಎಂಟ್ರಿ ಟಿಕೆಟ್ ಬಂದು 40 ಇದೆ. ನಾವು 4 ಜನ ಓದ್ತಿದ್ರಿ. ಓಕೆ, ಒಳಗಡೆ ಹೋಗ್ಬಿಟ್ಟು ರಿವ್ಯೂ ನೋಡೋಣ ಹೆಂಗಿದೆ ಅಂತ. ಓಕೆ ಗೈಸ್.
ಉತ್ತೇಜನ ಸಿಗುತ್ತೆ.